ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಕುಮಾರಸ್ವಾಮಿ ಮನೆ ಮೇಲೂ ರೈಡ್ಗೆ ನಡೆದಿತ್ತ ಸೀಕ್ರೆಟ್ ಸ್ಕೆಚ್. ಆ ಇಬ್ರು ಹುಡುಗರು ಇಲ್ದಿದ್ರೆ ಐಟಿ ಖೆಡ್ಡಕ್ಕೆ ಬೀಳ್ತಿದ್ರ ಸಿಎಂ. ಅಣ್ಣ ಹುಷಾರಣ್ಣ. ಆ ಹುಡುಗರ ಮೆಸೇಜ್, ಕುಮಾರಣ್ಣ ಅಲರ್ಟ್. ಐಟಿ ಪ್ಲಾನ್ ಠುಸ್ ಮಾಡಿದ ಆ ಇಬ್ರು ಸಿಎಂ ಅಭಿಮಾನಿಗಳು ಯಾರು? ಬೆಂಗಳೂರು ಏರ್ಪೋರ್ಟ್ 200 ಕಾರುಗಳು, ಇಬ್ಬರು ಬಾತ್ಮೀದಾರರು. ಸಿಎಂ ಬಚಾವ್. ಇದುವೇ ಹೊತ್ತಿನ ವಿಶೇಷ. ಆ ಹುಡುಗರು ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯಾದ್ಯಂತ ಐಟಿ ದಾಳಿ ನಡೆದಿದೆ. ಸಿಎಂ ಕುಮಾರಸ್ವಾಮಿ ಜಸ್ಟ್ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರೋಕ್ ಶುರುವಾಗಿದೆ. ಒಂದು ವೇಳೆ ಆ ಇಬ್ರು ಹುಡುಗರು ಇಲ್ಲದೆ ಹೋಗಿದ್ರೆ ಬಹುಶಃ ಇವತ್ತು ಸಿಎಂ ಮನೆ ಕೂಡ ಐಟಿ ದಾಳಿಗೆ ತುತ್ತಾಗ್ತಾ ಇತ್ತೋ ಏನೋ. ಆದ್ರೆ ಕ್ಷಣ ಮಾತ್ರದಲ್ಲೇ ಬಚಾವ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಸಿಎಂ ಕುಮಾರಸ್ವಾಮಿಗೆ ಅಣ್ಣ ಹುಷಾರಣ್ಣ ಅಂತ ಎಚ್ಚರಿಕೆಯನ್ನ ಕೊಟ್ಟೋರು ಯಾರು? ಕುಮಾರಣ್ಣ ಅಲರ್ಟ್ ಆಗಿದ್ ಹೇಗೆ? ಸಿಎಂ ಬಚಾವ್ ಆಗಿದ್ದ ಹೇಗೆ? ಎಲ್ಲೂ ಕೂಡ ಕೇಳರಿಯದ ಇಂಟ್ರೆಸ್ಟಿಂಗ್ ಅಂಡ್ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ. ಕುಮಾರಸ್ವಾಮಿ ಮನೆ ಮೇಲೂ ರೈಡ್ಗೆ ನಡೆದೆತ್ತ ಸೀಕ್ರೆಟ್ ಸ್ಕೆಚ್. ಆ ಇಬ್ರು ಹುಡುಗರು ಇಲ್ತಿದ್ರೆ ಐಟಿ ಖೆಡ್ಡಕ್ಕೆ ಬೀಳ್ತಿದ್ರ ಸಿಎಂ. ಅಣ್ಣ ಹುಷಾರಣ್ಣ. ಆ ಹುಡುಗರ ಮೆಸೇಜ್, ಕುಮಾರಣ್ಣ ಅಲರ್ಟ್. ಐಟಿ ಪ್ಲಾನ್ ಠುಸ್ ಮಾಡಿದ ಆ ಇಬ್ಬರು ಸಿಎಂ ಅಭಿಮಾನಿಗಳು ಯಾರು? ಬೆಂಗಳೂರು ಏರ್ಪೋರ್ಟ್ 200 ಕಾರುಗಳು, ಇಬ್ಬರು ಬಾತ್ಮೀದಾರರು. ಸಿಎಂ ಬಚಾವ್. ಎಸ್, ಸಿಎಂ ಕುಮಾರಸ್ವಾಮಿ ಜಸ್ಟ್ ಮಿಸ್ ಆದ್ರಂತೆ. ಇಲ್ಲಿದ್ರೆ ಎಷ್ಟೊತ್ತಿಗಾಗಲೇ ಸಿಎಂ ಕುಮಾರಸ್ವಾಮಿ ಮನೆ ಮೇಲೂ ದಾಳಿ ನಡೀತಾ ಇತ್ತಂತೆ. ಹಾಗಂತ ಜನ ಮಾತನಾಡ್ಕೊಳ್ಳೋಕೆ ಶುರುವಾಗಿದ್ದಾರೆ. ಏನು ಸಿಎಂ ಮನೆ ಮೇಲೆ ಐಟಿ ದಾಳಿನ ಅಂತ ಬೆನ್ನತ್ತಿ ಹೋದ ನಮ್ಮ ಪಬ್ಲಿಕ್ ಟಿವಿಗೆ ಎಳೆ ಎಳೆಯಾದ ಅಚ್ಚರಿ ಮೇಲೆ ಅಚ್ಚರಿ ಅನಿಸಬಹುದಾದ ಒಂದೊಂದೇ ಕಥನಗಳು ಓಪನ್ ಆಗ್ತಾ ಹೋದ್ವು ನೋಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾತ್ರಿಯೇ ಸಿಎಂ ಐಟಿ ದಾಳಿಯ ಸುಳಿವನ್ನ ಕೊಟ್ಟಿದ್ರು. ಇನ್ನೇನು ನಾಳೆ ಐಟಿ ದಾಳಿ ನಡೆಯುತ್ತೆ ಅಂತ ಹೇಳಿಕೆ ನೀಡಿ ಬೆಳಕು ಹರಿಯೋ ಮುಂಚೆಯೇ ಸರದಿ ಸಾಲಿನಲ್ಲಿ ಐಟಿ ದಾಳಿ ನಡೆದಿದೆ. ಅದು ಎಲ್ಲಾ ದಾಳಿಗಳು ದಳಪತಿಗಳ ಪಾಳೆಯದ ಮೇಲೆಯೇ. ಹಾಗಾಗಿ ಈ ದಾಳಿ ರಾಜಕೀಯ ಪ್ರೇರಿತ ಅನ್ನೋ ಸಿಎಂ ಕುಮಾರಸ್ವಾಮಿ ಮಾತಿಗೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ಆದ್ರೆ ಸಿಎಂ ಮಾತ್ರ ಈ ಐಟಿ ದಾಳಿಯಿಂದ ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ನ ಬಾಲಕೃಷ್ಣ ಅಂತ ಇದ್ದಾರಲ್ಲ, ಬಿಜೆಪಿಯ ಏಜೆಂಟ್, ಇವತ್ತು ಸುಮಾರು 250-300 ಆಫೀಸರ್ಗಳನ್ನ ಕಲೆ ಹಾಕೊಂಡು ದಾಳಿ ಮಾಡ್ತಕ್ಕಂಥದ್ದಕ್ಕೆ ಏರ್ಪೋರ್ಟ್ ನಿಂದ 300 ವಿಶೇಷ ವಾಹನಗಳು ರೆಡಿ ಆಗಿದ್ದಾವೆ. ಹೊಸನಗರದ ಹತ್ರ 2 ಕೋಟಿ ರೂಪಾಯಿ ಸೀಸ್ ಮಾಡ್ತಾರೆ. ಇದರದೇನೋ ಮಾಹಿತಿ ಹೊರಗಡೆ ಇಟ್ಟಿದ್ದಾರೆ ಏನು ಅಂತ ಹೇಳಿ. JDS ನ ಅಭಿಮಾನಿಗಳೇ ಇರ್ಬೋದು, ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಅವ್ರ ಟಾರ್ಗೆಟ್ ಇದೆ. ಅದು ಯಾರ ಹತ್ರ ಎಷ್ಟೆಷ್ಟು ವಸೂಲಿ ಮಾಡ್ತಾರೆ ನೋಡೋಣ. ಇವರು ಈ ರೀತಿ ಏನೋ ದಬ್ಬಾಳಿಕೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಿಬೇಕಾಗ್ತದೆ, ಎಚ್ಚರಿಕೆಯಿಂದಿರಲಿ ಅನ್ನೋದು ಹೇಳಲಿಕ್ಕೆ ಬಯಸಿ. ಹಿಂಗೇಳಿ ಮುಗಿಸಲಿಲ್ಲ. ಆಗಲೇ ಸಿಎಂ ಆಪ್ತ ಪುಟ್ಟರಾಜು ಸೇರಿದಂತೆ ಇತ್ತ ರೇವಣ್ಣನ ಆಪ್ತರಾದ ಚನ್ನರಾಯಪಟ್ಟಣದ ರಾಯಗೌಡ, ಅಶ್ವಥ್ ನಾರಾಯಣ್ ರೆಡ್ಡಿ ಎಂಬುವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಹಾಸನ ನಗರದ ಲೋಕೋಪಯೋಗಿ ಇಲಾಖೆ ಕಚೇರಿ ಮೇಲೂ ರೈಡ್ ನಡೆದಿದೆ. ಜೊತೆಗೆ ಹಾಸನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಎಂಬುವರನ್ನ ವಿಚಾರಣೆ ಮಾಡಿ ಮಾಹಿತಿ ಪಡ್ಕೊಂಡಿದ್ದಾರಂತೆ. ಹೀಗೆ ದಳಪತಿಗಳ ಸುತ್ತಲಲ್ಲಿರುವವರನ್ನೇ ಐಟಿ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಿರೋದ್ರಿಂದ ಸಹಜವಾಗಿ ಈ ಐಟಿ ದಾಳಿ ಹಿಂದೆ ಖುದ್ದು ಮೋದಿ ಮತ್ತು ಶಾ ಇದ್ದಾರೆ ಎನ್ನಲಾಗ್ತಿದೆ. ಇನ್ನು ಸಿಎಂಗೆ ಈ ಬಗ್ಗೆ ಮಾಹಿತಿ ಮೊದಲೇ ತಲುಪೋಕೆ ಕಾರಣ ಆ ಇಬ್ಬರು ಹುಡುಗರು ಎನ್ನಲಾಗ್ತಿದೆ. ಇದಷ್ಟೇ ಅಲ್ಲ, ಆ ಇಬ್ಬರು ಹುಡುಗರು ಅಲರ್ಟ್ ಮಾಡದೆ ಹೋಗ್ದಿದ್ರೆ ಸಿಎಂಗೆ ಐಟಿ ದಾಳಿಯ ಇಂಚಿಂಚು ವಿವರ ಸಿಗ್ತಾನೆ ಇರಲಿಲ್ಲ ಎನ್ನಲಾಗ್ತಿದೆ. ಆ ಹುಡುಗರ ಮಾಹಿತಿ ಬೆನ್ನತ್ತಿ ಹೊರಟಂತಹ ಸಿಎಂಗೆ ಹೀಗೆ ದಳಪತಿಗಳ ಸುತ್ತ ಬಲೆ ಹೆಣೆದವರು ಯಾರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಹಾಗಾಗಿ ಈಗ ನೇರ ಈ ಐಟಿ ದಾಳಿ ಹಿಂದೆ ಮೋದಿ ಮತ್ತು ಶಾ ಇದ್ದಾರೆ ಅಂತಿದ್ದಾರೆ. ನನಗೆ ಮಾಹಿತಿ ಇದೆ, ರಾಜ್ಯದ ಬಿಜೆಪಿಯ ಒಬ್ಬ ವ್ಯಕ್ತಿ ಹಲವಾರು ಹೆಸರುಗಳನ್ನು ಸಂಗ್ರಹ ಮಾಡಿ ಅಮಿತ್ ಶಾಗೆ ಕಳಿಸ್ತಾನೆ ಹೆಸರುಗಳನ್ನು, ಇಂತಿಂಥವ್ರನ್ನ ರೈಡ್ ಮಾಡಬೇಕು ಅಂತ ಹೇಳಿ. ಅಲ್ಲಿಂದ ಬಾಲಕೃಷ್ಣಗೆ ಇವರು ರವಾನೆ ಮಾಡ್ತಾರೆ ಹೆಸರುಗಳನ್ನ. ಅದರ ಮೇಲೆ ಇವತ್ತಿಷ್ಟೆಲ್ಲ ರಾಜ್ಯದಲ್ಲಿ ಏನು ಈ ದೇಶದಲ್ಲಿ ಎಲ್ಲೋ ಅಕ್ರಮ ನಡೆದೇ ಇಲ್ಲ. BJP ಸರ್ಕಾರಗಳು ನಡೀತಕ್ಕಂಥ ರಾಜ್ಯಗಳಲ್ಲಿ ಅಕ್ರಮಗಳೇ ನಡೆದಿಲ್ಲ. ಭಾಳ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಈ ದೇಶ ಕಾಪಾಡ್ತಾ ಇರ್ತಕ್ಕಂಥವ್ರು BJP ನಾಯಕರುಗಳು. ಹೀಗೆ ಸಿಎಂ ಆರೋಪ ಮಾಡ್ತಿದ್ದ ಹಾಗೆ ಐಟಿ ಇಲಾಖೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿ ಸ್ಪಷ್ಟನೆ ಕೊಟ್ಟಿದೆ. ನಾವು ಯಾರನ್ನ ಟಾರ್ಗೆಟ್ ಮಾಡಿ ಐಟಿ ದಾಳಿ ಮಾಡಿಲ್ಲ. ಯಾವುದೇ ಶಾಸಕರು ಮತ್ತು ಸಂಸದರು ನಮ್ಮ ಗುರಿಯಾಗಿಲ್ಲ. ವಿಶ್ವಾಸಾರ್ಹ ಮೂಲಗಳನ್ನ ಆಧರಿಸಿಯೇ ಐಟಿ ದಾಳಿ ನಡೆದಿತ್ತು. ಅದು ಕಾನೂನಿನ ಅಡಿಯಲ್ಲೇ ಐಟಿ ದಾಳಿ ನಡೆಯುತ್ತೆ.
ಐಟಿ ದಾಳಿ ಕ್ರಮವನ್ನ ರಾಜಕೀಯಗೊಳಿಸುವುದು ಸರಿಯಲ್ಲ ಅಂತ ಸ್ಪಷ್ಟಪಡಿಸಿದೆ. ಆದ್ರೆ ಸಿಎಂಗೆ ಮಾತ್ರ ಆ ಹುಡುಗರು ಹೇಳಿದ ಮಾತಿನ ಮೇಲೆ ಹೆಚ್ಚು ನಂಬಿಕೆ ಇದೆ. ಹುಡುಗರ ಮಾತಿನ ಮೇಲೆ ಹೆಚ್ಚು ನಂಬಿಕೆ ಇರುವಂತಹ ಸಿಎಂ ತಕ್ಷಣವೇ ಅಲರ್ಟ್ ಆಗಿದ್ದಾರೆ. ಇದು ಹೀಗೆ ಬಿಟ್ರೆ ಇನ್ನೇನೋ ಆಗುತ್ತೆ ಅಂತಾನೆ ದೋಸ್ತಿಗಳ ಪ್ರತಿಭಟನೆಯಲ್ಲಿ ಖುದ್ದು ತಾವೇ ಭಾಗವಹಿಸೋಕೆ ಮುಂದಾಗವ್ರೆ. ಇದಷ್ಟೇ ಅಲ್ಲ, ಐಟಿ ಮುಖ್ಯಸ್ಥ ಬಾಲಕೃಷ್ಣ ಅವರನ್ನ ಎತ್ತಂಗಡಿ ಮಾಡಿ ನಿಷ್ಠಾವಂತ ಅಧಿಕಾರಿಯನ್ನ ಆ ಜಾಗದಲ್ಲಿ ಕೂರಿಸಲಿ. ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಐಟಿ ಇಲಾಖೆಯ ಈ ಕ್ರಮದ ವಿರುದ್ಧ ಅಹೋರಾತ್ರಿ ಪ್ರತಿಭಟನೆ ಕೂರೋದಾಗಿ ಹೇಳಿದ್ದಾರೆ. ಅಲ್ಲದೆ ಇಡೀ ದೇಶಕ್ಕೆ ಗೊತ್ತಾಗ್ಲಿ ಮೋದಿ ಏನ್ ಮಾಡ್ತಿದ್ದಾರೆ ಅಂತ ಸಿಎಂ ಸಿಡಿಮಿಡಿಗೊಂಡಿದ್ದಾರೆ. ಐಟಿ ಟಾರ್ಗೆಟ್ ನಲ್ಲಿ ಸಿಎಂ ಕೂಡ ಇದ್ರ. ಸಿಎಂನ ಬಚಾವ್ ಮಾಡಿದ್ದು ಆ ಹುಡುಗ್ರ. ಇವತ್ತು ಸಿಎಂ ಆಪ್ತರು ಬೆಂಬಲಿಗರು ಮಾತ್ರ ಟಾರ್ಗೆಟ್ ಆಗಿಲ್ಲ, ಸಿಎಂ ಕೂಡ ಐಟಿ ಇಲಾಖೆಯ ಟಾರ್ಗೆಟ್ ಲಿಸ್ಟ್ ನಲ್ಲಿದ್ರಂತೆ. ಆದ್ರೆ ಕೂದಲೆಳೆಯ ಅಂತರದಲ್ಲಿ ಪಾರಾಗವ್ರಂತೆ. ಆದ್ರೆ ಹೀಗೆ ಅವರು ಎಸ್ಕೇಪ್ ಆಗಲು ಆ ಇಬ್ಬರು ಹುಡುಗರೇ ನೇರ ಕಾರಣ ಅಂತಿದ್ದಾರೆ. ಆ ಇಬ್ರು ಹುಡುಗರು ಇರದೆ ಹೋಗಿದ್ರೆ ಬಹುಶಃ ಇಷ್ಟರೊಳಗೆ ಸಿಎಂ ಮನೆ ಮೇಲೂ ದಾಳಿ ಆಗಿರ್ತಿತ್ತಂತೆ. ಆದ್ರೆ ಸಿಎಂ ಮನೆ ಮೇಲಿನ ಐಟಿ ರೇಡ್ ತಪ್ಪಿಸೋಕೆ ಆ ಇಬ್ಬರು ಹುಡುಗರೇ ನೇರ ಕಾರಣ ಅಂತಿದ್ದಾರೆ. ಅಣ್ಣ ಟೇಕ್ ಕೇರ್, ಸಮಥಿಂಗ್ ರಾಂಗ್. ಸಿಎಂಗೆ ಹೀಗೆ ಹಿಂಟ್ ಕೊಟ್ಟೋರು ಯಾರು? ಆ ಇಬ್ಬರು ಹುಡುಗರು ಕುಮಾರಸ್ವಾಮಿಯ ಬೆನ್ನಿಗೆ ಇರದೆ ಹೋಗಿದ್ರೆ ಐಟಿ ದಾಳಿಗೆ ತುತ್ತಾದ ಮೊದಲ ಸಿಎಂ ಅನ್ನೋ ಕುಖ್ಯಾತಿಗೆ ಒಳಗಾಗಬೇಕಿತ್ತು. ಅಷ್ಟೇ ಅಲ್ಲ, ಅದೃಷ್ಟವಶಾತ್ ಸಿಕ್ಕ ಸಿಎಂ ಹುದ್ದೆಯನ್ನ 9 ತಿಂಗಳಿಂದ ವೈರಿಗಳಿಂದ ಕಾಪಾಡಿಕೊಂಡು ಬಂದು ಈಗ ಅನಾಯಾಸವಾಗಿ ಕಳೆದುಕೊಳ್ಬೇಕಾಗಿ ಬರ್ತಿತ್ತು. ಸದ್ಯ ಹೇಗೋ ಏನೋ ಆ ಇಬ್ರು ಹುಡುಗರು ಕೊಟ್ಟ ಸುಳಿವಿನಿಂದಾಗಿ ಸಿಎಂ ಬಚಾವಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತದೆ. ಅಷ್ಟಕ್ಕೂ ಸಿಎಂಗೆ ಕ್ಲೂ ಕೊಟ್ಟ ಆ ಹುಡುಗರಾದ್ರೂ ಯಾರು? ಮುಖ್ಯಮಂತ್ರಿಯ ತಲೆ ಕಾಪಾಡಿದ್ರು ಆ ಇಬ್ರು ಹುಡುಗರು. ಇತ್ತ ಐಟಿ ಅಧಿಕಾರಿಗಳು ರೈಡ್ಗೆ ಸಿದ್ಧತೆ ನಡೆಸ್ತಾ ಇರುವಾಗ್ಲೇ ಅತ್ತ ಕುಮಾರಣ್ಣಂಗೆ ಆ ಹುಡುಗರು ಕಾಲ್ ಮಾಡಿ ಅಣ್ಣ ಏನೋ ಆಗ್ತಾ ಇದೆ, ಸಮಥಿಂಗ್ ಇಸ್ ರಾಂಗ್ ಅಂತ ಮೆಸೇಜ್ ಮಾಡಿದ್ರು. ಆ ಹುಡುಗರು ಕುಮಾರಣ್ಣಂಗೆ ಹಿಂಗೊಂದು ಮೆಸೇಜ್ ಕೊಡ್ತಿದ್ದಾಗೆ ಸಿಎಂ ಸಾಹೇಬ್ರು ಅಲರ್ಟ್ ಆಗ್ಬಿಟ್ರು ನೋಡಿ. ಅಲರ್ಟ್ ಆದವ್ರೆ ನಾಳೆಯಿಂದ ಐಟಿ ರೈಡ್ ಆಗುತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅವ್ರು ಹೇಳ್ತಾ ಇದ್ದಂತೆ ಐಟಿ ಕೂಡ ರೈಡ್ ಮಾಡಿದೆ. ಹಾಗಾದ್ರೆ ಸಿಎಂಗೆ ಸುಳಿವು ಕೊಟ್ಟಂತಹ ಆ ಹುಡುಗರು ಯಾರಿರ್ಬೋದು? ಐಟಿ ಇಲಾಖೆಯವರ ಇಂಟೆಲಿಜೆನ್ಸ್ ಹುಡುಗರ? ಇಲ್ಲಿದೆ ನೋಡಿ. ಆ ಇಬ್ರು ಹುಡುಗರು ಅಣ್ಣ ಬಿ ಅಲರ್ಟ್. ಆಗಿದ್ದೇಗೆ ಗೊತ್ತಾ? ಸಿಎಂ ಬಿಗ್ ಎಸ್ಕೇಪ್. ಸಿಎಂ ಎಂದಿನಂತೆ ಮಗನ ಪ್ರಚಾರದ ಬ್ಯುಸಿಯಲ್ಲಿದ್ರು. ಆದ್ರೆ ಸಂಜೆ ವೇಳೆಗೆ ಹುಡುಗರಿಬ್ಬರು ಕುಮಾರಸ್ವಾಮಿಗೆ ಕಾಲ್ ಮಾಡಿದ್ದಾರೆ. ಅಣ್ಣ ಸಮಥಿಂಗ್ ಈಸ್ ರಾಂಗ್, ಏನೋ ನಡೀತಾ ಇದೆ, ಏನು ಅಂತ ಮಾತ್ರ ಪಕ್ಕ ಗೊತ್ತಾಗ್ತಿಲ್ಲ, ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ, ಯಾವುದಕ್ಕೂ ನೀವು ಹುಷಾರು, ವಿಷಯ ಮುಟ್ಸಿದ್ದೇವೆ, ನೀವೇ ಚೆಕ್ ಮಾಡ್ಕೊಳ್ಳಿ ಅಂತ ಸಿಎಂಗೆ ಕಾಲ್ ಮಾಡಿ ಅಲರ್ಟ್ ಮಾಡಿದ್ದಾರೆ. ಆ ಕ್ಷಣಕ್ಕೆ ಸಿಎಂಗೂ ಒಂದು ಸಮಯ ತಲೆ ಓಡಿಲ್ಲ. ಏನಾಗ್ತಿದೆ ಅಂತ ಯೋಚಿಸಿದವರೇ ಮೊದಲು ಗುಪ್ತಚರ ಇಲಾಖೆಗೆ ಕಾಲ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲೋ ಏನೋ ಆಗ್ತಿದೆ, ಏನು ಅಂತ ಕ್ಲಿಯರ್ ಚೆಕ್ ಮಾಡಿ ಹೇಳಿ ಅಂತ ಸಿಎಂ ಇಂಟೆಲಿಜೆನ್ಸ್ಗೆ ಒಂದು ಆವಾಜ್ ಹಾಕ್ತಿದ್ದ ಹಾಗೆ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಮಾಹಿತಿ ಕಲೆ ಹಾಕವ್ರೆ. ಆಗ ಸಿಕ್ಕ ಮಾಹಿತಿ ಐಟಿ ರೈಡ್. ಇನ್ನೇನು ಗುರುವಾರ ಐಟಿ ದಾಳಿ ನಡೆಸಲು 200 ಕ್ಯಾಬ್ಗಳನ್ನ ಬುಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದಂಗೆ ಸಿಎಂ ದಾಳಿ ಬಗ್ಗೆ ಭವಿಷ್ಯ ಹೇಳಿದ್ರು. ಹೀಗೆ ಹೇಳಿದ್ರೆ ದಾಳಿ ನಡೆಯೋಲ್ಲ ಅಂದುಕೊಂಡರೋ ಏನೋ, ಆದ್ರೆ ಅಂದುಕೊಂಡಂತೆ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ್ರು. ಸಿಎಂಗೆ ಐಟಿ ದಾಳಿ ಬಗ್ಗೆ ಕ್ಲೂ ಕೊಟ್ಟೋರು ಯಾರು? ಸಿಎಂಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸಿದ ಹುಡುಗರು ಯಾರು? ಸದ್ಯ ಎಲ್ರಿಗೂ ಆ ಹುಡುಗರ ಬಗ್ಗೆಯೇ ಕುತೂಹಲ ಮೂಡಿದೆ. ಯಾರಪ್ಪ ಅವರು ಸಿಎಂಗೆ ವಿಷಯ ಮುಟ್ಟಿಸಿದವರು ಅಂತ ಎಲ್ಲರೂ ಯೋಚಿಸೋಕೆ ಶುರುವಾಗಿದ್ದಾರೆ. ಇನ್ನು ಕೆಲವರಂತೂ ಐಟಿ ಆಫೀಸ್ನಲ್ಲೇ ಯಾರೋ ಇರಬೇಕು ಅಂದ್ರೆ ಮತ್ತೆ ಕೆಲವರು ಇಂಟೆಲಿಜೆನ್ಸ್ ಹುಡುಗರೇ ಹೇಳಿರ್ಬೇಕು ಅಂತಿದ್ದಾರೆ. ಬಟ್ ನೋ ವೇ, ಚಾನ್ಸೇ ಇಲ್ಲ. ಹಾಗೆ ಹೇಳಿದವರು ಯಾವುದೋ ಇಲಾಖೆಯ ಹುಡುಗರು ಅಲ್ವೇ ಅಲ್ಲ. ಹಾಗೆ ಹೇಳಿದವರು ಏರ್ಪೋರ್ಟ್ನ ಹುಡುಗರು. ಕೇಳೋಕೆ ಅಚ್ಚರಿ ಅನಿಸಿದ್ರು ನಿಜ.
ಆದ್ರೆ ಇದರಿಂದ ಕುಮಾರಸ್ವಾಮಿ ತಮ್ಮ ಹುಡುಗರನ್ನ ಎಲ್ಲೆಲ್ಲೆಲ್ಲ ಇಟ್ಟಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ ನೋಡಿ. ಏರ್ಪೋರ್ಟ್ ಹುಡುಗರು ಸಿಎಂಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾರೆ ಅಂದ್ರೆ ಅದು ಅಷ್ಟು ನೆಗ್ಲೆಕ್ಟ್ ಮಾಡೋ ವಿಷಯನೂ ಅಲ್ಲ. ಆದ್ರೆ ಸಿಎಂಗೆ ಐಟಿ ದಾಳಿ ಬಗ್ಗೆ ಸೂಚನೆ ಕೊಟ್ಟಿದ್ದು ಮಾತ್ರ ಪಕ್ಕ ಏರ್ಪೋರ್ಟ್ ಹುಡುಗ್ರೆ ನೋಡಿ. ಐಟಿ ಇಲಾಖೆ ಯಾವಾಗ 100 ಟ್ಯಾಕ್ಸಿಗಳನ್ನ ಬಾಡಿಗೆಗೆ ತೆಗೆದುಕೊಂಡ್ರು ಆಗ್ಲೇ ಅವರಲ್ಲಿದ್ದ ಟ್ಯಾಕ್ಸಿ ಹುಡುಗರು ಸಿಎಂಗೆ ವಿಷಯ ಮುಟ್ಸವ್ರೆ. ಅಣ್ಣ, ಇಲ್ಲಿ ಸಿಆರ್ಪಿಎಫ್ ನ 2 ತುಕಡಿಗಳು ಬೆಂಗಳೂರಿಗೆ ಬಂದಿವೆ, ಸಲದಕ್ಕೆ 100 ಟ್ಯಾಕ್ಸಿಗಳನ್ನ ಬುಕ್ ಮಾಡವ್ರೆ. ಸಮಥಿಂಗ್ ಈಸ್ ರಾಂಗ್, ಬಟ್ ಏನು ಅಂತ ಪಕ್ಕ ಗೊತ್ತಾಗ್ತಿಲ್ಲ. ಇಷ್ಟು ಹಿಂಟ್ ಕೊಟ್ಟಿದ್ದೀವಿ, ಮುಂದಿನದ್ದೇನು ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡವ್ರೆ. ಹೀಗೆ ಹುಡುಗರ ಕಾಲ್ ಬರ್ತಾ ಇದ್ದ ಹಾಗೆ ಸಿಎಂ ಅಲರ್ಟ್ ಆಗಿ ಗುಪ್ತಚರ ದಳ ಅಧಿಕಾರಿಗಳಿಗೆ ಕಾಲ್ ಮಾಡಿ ಏನಾಗ್ತಿದೆ ಚೆಕ್ ಮಾಡಿ ಅಂತ ಆರ್ಡರ್ ಪಾಸ್ ಮಾಡಿದ್ದಾರೆ. ಯಾವಾಗ ಅಧಿಕಾರಿಗಳು ಫೀಲ್ಡ್ಗೆ ಇಳಿದ್ರೋ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ. ಆದ್ರೆ ಅವರಿಗೆ ಯಾರ್ಯಾರ ಮೇಲೆ ದಾಳಿ ನಡೆಯುತ್ತೆ ಅನ್ನೋ ಪಕ್ಕ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಷ್ಟೇ. ವಿಷಯ ತಿಳಿತಾ ಇದ್ದ ಹಾಗೆ ಮಾಧ್ಯಮಗಳ ಮುಂದೆ ಐಟಿ ರೈಡ್ ಆಗಲಿದೆ, ಇದೆಲ್ಲ ಮೋದಿ ಮತ್ತು ಶಾ ಪಿತೂರಿ ಅಂತ ದೂರಿ ಕೊನೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದವ್ರೆ. ಸಿಎಂ ಏನೋ ಜಸ್ಟ್ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಜೊತೆಗೆ ಚುನಾವಣೆ ಹೊತ್ತಲ್ಲೇ ಮತ್ತಷ್ಟು ದಾಳಿಯೋ ಹಿಂಟ್ ಸಿಕ್ಕಿರೋ ಸಿಎಂ ತನ್ನ ಪಟಾಳಮನ್ನ ಕರೆದುಕೊಂಡು ಈಗ ಮೋದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ದೋಸ್ತಿಗಳೆಲ್ಲ ಒಟ್ಟಾಗಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಆಗಾಗ ದೋಸ್ತಿಗಳಿಗೆ ತಲೆನೋವಾಗಿದ್ದ ಸಿದ್ದು ಕೂಡ ಈ ವಿಷಯದಲ್ಲಿ ಒಟ್ಟಾಗಿದ್ದಾರೆ. ಅಷ್ಟೇ ಅಲ್ಲ, ಐಟಿ ಇಲಾಖೆಯಲ್ಲೇ ಈಗ ಸಿಎಂ ತನ್ನ ಹುಡುಗರನ್ನ ಇಟ್ಟು ಪಿನ್ ಟು ಪಿನ್ ಮಾಹಿತಿಯನ್ನ ಸಂಗ್ರಹ ಮಾಡೋಕೆ ಮುಂದಾಗ್ಬಿಟ್ಟವ್ರೆ. ಐಟಿ ಇಲಾಖೆಯಲ್ಲೂ ಸಿಎಂ ಇಟ್ರ ಹುಡುಗರನ್ನ. ಸಿಎಂ ಕೂಡ ದುರುಪಯೋಗ ಮಾಡ್ಕೊಂಡ್ರ ಐಟಿನ. ಇವತ್ತೇನಾದ್ರೂ ಸಿಎಂ ಐಟಿ ದಾಳಿಯಿಂದ ಎಸ್ಕೇಪ್ ಆಗವ್ರೆ ಅಂದ್ರೆ ಅದಕ್ಕೆ ಕಾರಣ ಅವ್ರು ಅಲ್ಲಲ್ಲಿಟ್ಟಿರೋ ಹುಡುಗರಿಂದಾಗಿ. ಇದೀಗ ಸಿಎಂ ಐಟಿ ಇಲಾಖೆಯಲ್ಲೂ ಹುಡುಗರನ್ನ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ದೂರೋ ಸಿಎಂ ಇವರೇನ್ ಐಟಿ ಇಲಾಖೆಯನ್ನ ದುರುಪಯೋಗ ಮಾಡ್ಕೊಂಡಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಕೆಂಡಾಮಂಡಲರಾದ ಸಿಎಂ ತಾವ್ ಯಾರನ್ನೂ ಇಟ್ಟಿಲ್ಲ, ಹಾಗೆ ಇರೋರು ಅಭಿಮಾನಿಗಳು, ಇವರಿಗೆ ಮಾತ್ರ ಎಲ್ಲಾ ಕಡೆ ಅಭಿಮಾನಿಗಳು, ವಿಶ್ವಾಸಾರ್ಹ ಮೂಲಗಳು ಇರ್ಬೇಕು, ನನಗೆ ಅಭಿಮಾನಿಗಳು ಇದ್ರೆ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ, ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಕೂಡ ಅಂತ ಹೇಳ್ತಾ ಇದ್ದಾರೆ. ಇರ್ತಾರೆ, ಅವ್ರಿಗೆ ಅಭಿಮಾನಿಗಳಿದ್ದಾರೆ, ನಮಗೂ ಅಭಿಮಾನಿಗಳಿರ್ತಾರೆ, ನಮಗೂ ಅಭಿಮಾನಿಗಳಿರ್ತಾರೆ. ಅಷ್ಟೇ ಅಲ್ಲ, ಐಟಿ ಅಧಿಕಾರಿಗಳ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಆಪರೇಷನ್ ಕಮಲದ ಮಾಹಿತಿ ಬಂದಾಗ ಯಾಕೆ ದಾಳಿ ಮಾಡ್ಲಿಲ್ಲ? ಶಾಸಕರಿಗೆ ಕೋಟಿ ಕೋಟಿ ಆಮಿಷ ಒಡ್ದಾಗ ನೀವ್ ಎಲ್ಲಿ ಹೋಗಿದ್ರಿ? ಐಟಿ ರೇಡ್ ಮಾಡಿಸಿ ನಂತರ ಮಾಡ್ತಾ ಇರೋ ಸೆಟಲ್ಮೆಂಟ್ ಗಳೇನು ಅನ್ನೋದೆಲ್ಲ ನಮಗೆ ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಏನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದ್ರಿ, ನೀವೇನು ಹರಿಶ್ಚಂದ್ರ ಮಕ್ಕಳ? ನೀವು ಯಾರ್ಯಾರ ಎಷ್ಟು ವಸೂಲಿ ಮಾಡ್ತೀರಿ ನಮಗೇನು ಗೊತ್ತಿಲ್ವಾ? ನೀವು ಸೆಟ್ಲ್ ಮಾಡ್ಲಿಕ್ಕೆ ರೈಡ್ ಮಾಡಿ ಸೆಟ್ಲ್ ಮಾಡ್ತೀರಲ್ಲ ಅವ್ರ ಅಸೆಟ್ ಅನ್ನ, ಏನ್ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ ನೀವಲ್ಲಿ ಕೂತ್ಕೊಂಡಲ್ಲಿ? ಏನೇನು ಸೆಟ್ಲ್ಮೆಂಟ್ ಮಾಡ್ತೀರಿ ಗೊತ್ತಿದೆ, ಯಾವ ರೀತಿ ಹಣ ಹೊಡೆದು ಅಕ್ರಮವಾಗಿ ನೀವು ಏನು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ದೇವಲೋಕದಿಂದ ಬಂದಿದ್ದೀರಾ ನೀವು? ಇನ್ನು ಟಿಕೆಟ್ ಹಂಚಿಕೆಯಲ್ಲಿ ಒಂದಷ್ಟು ಮನಸ್ತಾಪದಿಂದಾಗಿ ದೂರ ಆದಂತಿದ್ದ ದೋಸ್ತಿ ನಾಯಕರೆಲ್ಲ ಈಗ ಈ ವಿಚಾರವಾಗಿ ಒಂದುಗೂಡವ್ರೆ. ಎಂದಿನಂತೆ ಕುಮಾರಸ್ವಾಮಿ, ಡಿಕೆಶಿ ಒಟ್ಟಾಗಿ ಕೇಂದ್ರ ಸರ್ಕಾರ ಮತ್ತು ಐಟಿ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಸಿದ್ದು ಕೂಡ ಜಾಯಿನ್ ಆಗಿ ಮೋದಿ ವಿರುದ್ಧ ಗುಟೂರು ಹಾಕಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಈ ಐಟಿ ರೈಡ್ ಅವ್ರ ಹಿಂದ್ಗಡೆ ಅವರೇ ಇರೋದು. ನರೇಂದ್ರ ಮೋದಿ ಅವರು ಹೇಳಿದ್ದೇನೆ, ಅರುಣ್ ಜೈಟ್ಲಿ ಹೇಳಿದ್ದೇನೆ, ಇಂಥ ರೈಡ್ಗಳನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಹಿಂದ್ಗಡೆ ನೇರವಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ಅಮಿತ್ ಶಾ ಚಮಚ ಅವರು ಯಾವ ವ್ಯಕ್ತಿತ್ವನೇ ಇಲ್ಲ ಅವರು. ನರೇಂದ್ರ ಮೋದಿ ಅವರು ಹೇಳ್ತೇನೆ, ನರೇಂದ್ರ ಮೋದಿ ಅವರೇ, ಇದು ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಮುಕ್ತವಾದಂತಹ ವಾತಾವರಣ ಇರಬೇಕು. ಚುನಾವಣೆಯಲ್ಲಿ ಗೆಲ್ಲದು ಸೋಲದು ಇದ್ದೇ ಇರ್ತದೆ. ಸೋಲ್ತೀವಿ ಅಂತಕ್ಕಂಥ ಭಯದಿಂದ ವಿರೋಧ ಪಕ್ಷದವರನ್ನು ದಮನ ಮಾಡ್ತೀವಿ ಐಟಿ ಮೂಲಕ, ಬೇರೆ ಸಂಸ್ಥೆಗಳ ಮೂಲಕ ಅಂತ ನೀವೇನಾದ್ರು ಭ್ರಮೆಯಲ್ಲಿದ್ರೆ ನಿಮ್ಮಂತ ಮೂರ್ಖರು ಬೇರೆ ಯಾರು ಇಲ್ಲ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬರ್ತದೆ. ಈ ದೇಶದಲ್ಲಿ ಈ ರೀತಿ ಐಡಿ ರೈಡ್ಗಳನ್ನು ಮಾಡಿ
ಭಯದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಮುಖಂಡಗಳು, ಕಾರ್ಯಕರ್ತರು ಪ್ರಚಾರಕ್ಕೆ ಹೋಗಬಾರದು, ನಮ್ಮ ಅಭ್ಯರ್ಥಿಗಳು ಹೋಗಬಾರದು. ಈ ಹೆದರಿಕೆಯನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ಈ IT ಡಿಪಾರ್ಟ್ಮೆಂಟ್ನವರು ಕೇಂದ್ರದ ಮಾತಿನಂತೆ ಇಲ್ಲಿ ದರ್ಶನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸದ್ಯ ಈಗ IT ಇಲಾಖೆ ವಿರುದ್ಧ ದೋಸ್ತಿಗಳೆಲ್ಲ ಭಿನ್ನರಾಗವನ್ನ ಮರೆತು ಒಂದಾಗ್ಬಿಟ್ಟವ್ರೆ. ಇನ್ನು ಎಲೆಕ್ಷನ್ ವೇಳೆ ಇನ್ನೂ ಯಾರ್ಯಾರ ಮೇಲೆ IT ದಾಳಿ ನಡೆಯುತ್ತೋ ಅನ್ನುವ ಆತಂಕ ಒಳಗೊಳಗೆ ಇದ್ರೂ ಕೂಡ ಹೊರಗೆ ಮಾತ್ರ ನಾವ್ ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಅಂದಿದ್ದಾರೆ. ಆದ್ರೆ IT ರೈಟ್ ಇಲ್ಲಿಗೆ ನಿಲ್ಲುತ್ತಾ, ಇನ್ನು ನಡೆಯುತ್ತಾ ಅನ್ನೋದೇ ಮುಂದಿನ ಇಂಟ್ರೆಸ್ಟಿಂಗ್ ಕಹಾನಿ. ಈಗ ಎಲೆಕ್ಷನ್ ಸಮರ ಮಾತ್ರ ಅಲ್ಲ, IT ವಿರುದ್ಧ ಕೂಡ ದೋಸ್ತಿಗಳು ಸಮರ ಸಾರಿದ್ದಾರೆ. ಸದ್ಯ ಲೋಕಸಮರದಲ್ಲಿ ವಿರೋಧಿಗಳ ದಾಳಿ ಜೊತೆಯಲ್ಲೇ ಆದಾಯ ತೆರಿಗೆ ದಾಳಿ ಕೂಡ ಎದುರಿಸಿ ಮುಂದೆ ಹೋಗೋದಿದೆಯಲ್ಲ, ಈಗ ದೋಸ್ತಿಗಳಿಗೆ ಮತ್ತೊಂದು ಚಾಲೆಂಜ್ ಸರಿ. ಫೈನಲಿ ಈ ಚಾಲೆಂಜ್ ಅಲ್ಲಿ ದೋಸ್ತಿಗಳು ಗೆಲ್ತಾರಾ ಏನು ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.